ಸೇ ಎಸ್ ಟು ಮೈ ವೈಫ್ ಅಂತ ಹೇಳ್ಬಿಟ್ಟು ನಮ್ ಪಾತ್ರ ಗಿತ್ರಲ್ಲ ತೊಳೆಯಲ್ಲ. ನೀವ್ ಹೇಳಿದ್ದೆ ಆಯ್ತಾಯ್ತು, ಕೈ ಹಿಂಗೆ ಹಿಡ್ಕೊಂಡಿಲ್ಲ ಏನೋ ಒಂದ್ ಬಿಡಿಸ್ತಾ ತಾನೆ. ದೌರ್ಜನ್ಯ ಮಾಡ್ತಿದ್ದಾರೆ ಗೈಸ್, ದೌರ್ಜನ್ಯ. ಹಿಂಗ ಅಷ್ಟೇನಾ? ಸರಿ ಹಂಗೆ ಒರ್ಸ್ಬಿಡು, ಹಂಗೆ ಒಂದ್ ನಿಮಿಷ. ಅಲ್ಲ ಮಲಗಿರುವೆ ನಾನು ರಾಣಿ ಹಾಗೆ. ಅಲ್ಲಿ ಏನು ಇಲ್ಲ ಹೆಂಡ್ತಿನ ಹಂಗ ಆಡಲ್ಲ, ನೀನ್ ಹಂಗ ಆಡ್ತೀಯ ಮಗ್ರೆ. ಎತ್ತಿ ತೊಡೆ ಮೇಲೆ ಇಕ್ಕಬೇಕು, ಆಮೇಲೆ ಹಿಂಗ್ ತಾನೇ ಹಾಕೋದು. ಇರೋ ಒಂದ್ ನಿಮಿಷ, ಅದ್ ಯಾಕೆ ಹಂಗ ಆಡ್ತೀಯ? ಒಳ್ಳೆ ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಒಂದು ಟಾಸ್ಕ್ ಮಾಡೋಣ ಅಂತ ಅನ್ಕೊಂಡ್ವಿ. ಮದ್ವೆ ಆಗಿ ಆಲ್ಮೋಸ್ಟ್ 1 ತಿಂಗಳು 15 ದಿವಸ ಆಗಿದೆ. ಸೊ ಹಂಗಾಗಿ ಏನು ಸೇ ಎಸ್ ಟು ಮೈ ವೈಫ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ. ಬಿಕಾಸ್ ಫಸ್ಟ್ ಟೈಮ್ ಅಮ್ಮಂಗೆ ನಾವು ವಿಡಿಯೋ ಮಾಡಿದ್ದು ಸೇ ಎಸ್ ಟು ಭಾಗ್ಯಮ್ಮ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ವೈಫ್ ಏನೇ ಕೆಲಸ ಹೇಳಿದ್ರು ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಡೀಷನ್. ಅದು ತುಂಬಾ ಡಿಫಿಕಲ್ಟ್ ಇರಬಾರ್ದು ಅಂತ ಅನ್ಕೊಂಡಿದೀನಿ. ಐ ಮೀನ್ ಏನಿಲ್ಲ, ಅವರು ಮದುವೆ ಆದಾಗಿಂದ ಮಾಡ್ತಾನೆ ಅವ್ರೆ ಅದನ್ನ ದಿನ. ಇವತ್ತು ವಿಡಿಯೋ ಮಾಡ್ತಿದೀವಿ ಅಷ್ಟೇ. ಏನೋ ಮಾಡ್ತಾ ಇದ್ದೀರಾ? ಇನ್ನ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಿದ್ದೀರಾ, ಬಟ್ ವಿಡಿಯೋ ಮಾಡಿರ್ಲಿಲ್ಲ. ನಿಜ ಹೇಳಿ, ಸುಮ್ನೆ ನಮ್ಗೆಲ್ಲ ಗೊತ್ತು. ಸುಮ್ನೆ ಒಂದ್ ನಿಮಿಷ ಇರೋ, ಗೊತ್ತು, ಸುಮ್ನೆ ಸತ್ಯ ಹೇಳಕ್ ಬಿಡಲ್ವಲ್ಲ. ಆಕ್ಚುಲಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಹೇಳ್ತೀನಿ, ನನ್ಗೇನು ಕೆಲಸ ಪಾಪ ಅವಳೇ ಎಲ್ಲ ಮಾಡ್ತಾಳೆ, ಗೊತ್ತು, ಇದನ್ನೇ ಹೇಳೋದು ಅಂತ. ಸತ್ಯ ಹೇಳ್ತೀನಿ, ನಾನು ನಮ್ಮ ಮನೇಲಿ ನಾನು ಏನೋ ಕೆಲಸ ಮಾಡಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಫ್ಯಾಕ್ಟ್. ಯಾಕೆಂದ್ರೆ ಇವನೇನ್ ನಮ್ಮ ಮನೇಲಿ ಇರಲ್ಲ. ಸೊ ನಮ್ ಸೋನು ಒಬ್ಳೆ ನಮ್ಮ ಮನೇಲಿ ಇರೋದು. ನಮ್ಮ ಏನೋ ಅಮ್ಮ ಮತ್ತೆ ನನ್ನ ಹೆಂಡತಿ. ಸೊ ಬೇಕಿದ್ರೆ ನೀವೇ ಅವ್ರನ್ನ ಕೇಳಿ. ನಾನು ಒಂದು ಕೆಲಸ ಮಾಡಿ, ಇನ್ಫ್ಯಾಕ್ಟ್ ಊಟ ಮಾಡಿದ ತಟ್ಟೆ ಕೂಡ ನಾನು ಎತ್ತಲ್ಲ. ಅದು ಯೂಶಲಿ ನಮ್ಮ ಅಂದ್ರೆ ಗೌಡ್ರ ಮನೆ ಕಡೆ ಅದು ಯೂಶಲಿ ಕಾಮನ್ ಆಗಿರೋಂಥದ್ದು. ಸಣ್ಣ ಪುಟ್ಟ ಕೆಲಸ ಇದ್ರೆ ನಂದೇನಾದ್ರೂ ಇದ್ರೆ ಡೆಫಿನೆಟ್ ಆಗಿ ನಾವು ಮಾಡ್ತೀವಿ. ನಿಮ್ದು ಬಟ್ಟೆ ಪ್ಯಾಕಿಂದ ಹಿಡಿದು ನಿಮ್ ಸೋಪ್ ಹುಡಿ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ನಾನೇ ಮಾಡ್ತೀನಿ. ಸಣ್ಣ ಪುಟ್ಟ ಏನ್ ಮಾಡ್ತೀರಾ? ಏನು ಹುಡಿ ಕೊಡೋದ್ರಿಂದ? ಸೋಪ್ ಬಾಕ್ಸ್ ಇವ್ರು ತಗೊಂಡೋಗ್ಬಿಟ್ಟು ಎಲ್ಲ ಇಟ್ಟಿರ್ತಾಳೆ. ಅಲ್ಲ ಸರ್, ಮನು ಸರ್, ಹೇಳಿ ಮೇಡಮ್. ಗೌಡ್ರ ಜನದಲ್ಲಿ ಎಲ್ಲ ಮಾಡ್ತಾರೆ, ನೀನ್ ಒಬ್ಬ ಮಾಡಲ್ಲ. ಹಳ್ಳಂಗೊಂದ್ ಪಿಳ್ಳೆನಪ್ಪ ಅಂದಂಗೆ ಎಸ್, ನಾನ್ ಯೂಶಲಿ ಮಾಡಲ್ಲ. ಯಾಕಂದ್ರೆ ಮನೇಲಿ 3 ಜನ ಇದಾರಲ್ಲ, ಅವರೇ ಮಾಡಿರ್ತಾರೆ. ಇನ್ ಯಾಕೆ ಅಂತ ನಾನ್ ಮಾಡಲ್ಲ ಅಷ್ಟೇ. ಓಕೆನಾ? ಒಂದ್ಸಲ 3 ಜನನು ಕುಣಿಸ್ಬಿಟ್ಟು ಮಾಡಿಸ್ಬೇಕು. ಇವತ್ತು 3 ಜನನು ಕೂರಿಸ್ಬಿಟ್ಟು ನಾನ್ ಮಾಡ್ತೀನಿ. ಅದನ್ನ ಜೋರಾಗಾದ್ರೂ ಹೇಳಮ್ಮ, ಕೇಳ್ಸಂಗಾದ್ರು. ಅವಳು ಹೆಂಗಿತ್ತು ಹೇಳಿದ್ದು, ಜೋರಾಗಿ ಹೇಳ, ಅದನ್ನಾದ್ರೂ ಅಟ್ಲೀಸ್ಟ್. ಹಿಂದೆ ತುಂಬಾ ಪಾತ್ರೆಗಳು ಬಿದ್ದಿದೆ. ನಮ್ ಪಾತ್ರೆ ಗಿತ್ರಲ್ಲ ತೊಳೆಯಲ್ಲ. ನಾನ್ ಏನೋ ಹೇಳ್ತಾರೆ ಅನ್ಕೊಂಡ. ಮಾಡ್ಲೇಬೇಕು ಅಲ್ವಾ? ಇಲ್ಲ ಅಂತಂದ್ರೆ ಅವ್ರು ಏನ್ ಕೇಳ್ತಾರೆ ಮನೆ ಒರೆಸ್ಬೇಕು, ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು. ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು, ನನ್ನ ಏನು ಕೇಳೋದೇ ಇಲ್ಲ. ಇವಾಗ ಏನ್ ಗೊತ್ತಾ, ಇವಾಗ ನೀವು ಪಾತ್ರೆ ತೊಳೆಯಕ್ಕಾಗಲ್ಲ, ನಾವ್ ಕೇಳಿ ಗಿಫ್ಟ್ ನೀವು ಕೊಡಿಸ್ಬೇಕು, ಇಲ್ಲ ಪಾತ್ರೆ ತೊಳಿಬೇಕು. ನೀವ್ ಯಾವ್ದೇ ಶಾಪಿಂಗ್ ಮನೆ ಕೆಲಸ ಮಾಡ್ತೀರಾ? ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೆಲಸ ಮಾಡ್ತೀರಾ? ಕಸ ಗುಡಿಸ್ತೀನಿ, ವರಂಡ ನೀರ್ ಹಾಕ್ತೀನಿ, ಕಸ ಗುಡಿಸ್ತೀನಿ. ಈ ನನ್ನ ಮಗನೇ ಸಾಕು ಹಚ್ಚಾಕ್ ಕೊಡೋದಕ್ಕೆ. ಪಾಪಿ ಫಸ್ಟ್ ವರಂಡ ತೊಳೆಯೋದು. ಏನ್ ತೊಳಿಲಿ? ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬೇಕು. ರಂಗೋಲಿ ಹಾಕಕ್ಕೆಲ್ಲ ನಂಗೆ ಬರಲ್ಲಪ್ಪ. ಅವ್ರು ಕೊಡು. ಎಲ್ಲೈತೆ? ಅದಕ್ಕೆ ಫಸ್ಟ್ ನೀರ್ ಹಾಕ್ಬೇಕು, ಇಲ್ಲ ರಂಗೋಲಿ. ಹೌದಾ? ನೀರಲ್ಲಿ ಅಂದ್ರೆ ಅದೇ ಕುಡ್ದಿರೋ ನೀರು ಹಿಂದೆಯಿಂದ ತಗೋ. ನೀರ್ ಯಾವ್ದಾದ್ರೇನು? ತುಳಸಿ ಮುಂದೆ ಹಂಗೆಲ್ಲ ಹಾಕ್ಬಾರ್ದು. ಯಾವ್ದೋ ಒಟ್ಟಲ್ಲಿ ನೀವ್ ಹೇಳಿದ್ದೆ
ಬೇಡಮ್ಮ ತಗೋ ಇಟ್ಕೋ. ಹೋಗ್ ಮಾಡ್ಬಿಟ್ಟು ಬನ್ನಿ ಅವ್ರಿಗೆ ಕೊಡ್ತೀನಿ. ನಾವ್ ಮಾಡಂಗಿಲ್ಲ ಕೆಲ್ಸನ. ಏಯ್ ನನ್ನ ಮಕ್ಳು ಸೇರ್ಕೊಂಬಿಟ್ಟು ನಮ್ ಮುಂದೆ ಯಾಕಾದ್ರೂ ಒಟ್ಟು ಇವಾಗ ಕೈಯಲ್ಲಿ ಹಿಂಗ್ ಮಾಡಿ ಕೈಲಿ ಅಂತ ಸರಿಸ್ಬೇಕು. ನೀರು ಸ್ಪ್ರೆಡ್ ನಾನ್ ಆಗ್ಬೇಕು. ವೆಜ್ ತಿಂದಿದ್ದೀನಿ ಮುಟ್ಟು ಬರ್ತಾನೆ. ಟೈಲ್ಸ್ ಮುತ್ತಿ. ಹೌದಾ? ಅಂದ್ಬಿಟ್ಟು ಹಂಗೆ. ಅಮ್ಮಕ್ಕಿ ಕ್ಲೀನಿಗೆ ರಿಂಗ್ ಎಲ್ಲ ಇದಾಗುತ್ತೆ ರಿಂಗ್. ಪರವಾಗಿಲ್ಲ. ಹೇಳ್ ಮಾಡ್ಸು ತಗೋ ರಂಗೋಲೆ. ಅಯ್ಯೋ ಅಲ್ಲೇ ಇಡಿ ಅವ್ರು ಎತ್ಕೋತಾರೆ ನೀವು ಯಾಕೆ ಕೈ ಗಲೀಜ್ ಆಯ್ತಲ್ಲ ಕೈ. ಸೋನು ಈ ಕಡೆ ಬಾ. ಬಟ್ಟೆ ಇವಾಗ ನೀನೇ ಹೇಳಿದ್ದು ಬಟ್ಟೆ ಗೊತ್ತಿಂತ. ಯಾರು ಇವನ್ ಪ್ಯಾಂಟ್ಗ? ರಂಗೋಲಿ ಹಾಕ್ಕೊಳ್ಳಿ, ನಾನು white ಈ ಪಂಚೆ. ಪಟ್ಟ ಅಂತ ಲೇಟ್ ಆಯ್ತು. ಸರಿ ರಂಗೋಲೆ ಕೊಡು. ಎತ್ಕೊಳ್ಳಿ. ಎತ್ಕೋಬೇಕು. ಏನ್ ಅವರು ಬೆಳಿಗ್ಗೆ ಎದ್ದು ಕೊಡು ಅಂತ ನಿಮ್ಮ ತಗೊಂಡೋಗ್ಬಿಟ್ಟ. ಎತ್ಕೊಳ್ಳಿ. ನಾನ್ ಸೊಸೆ ನಿನ್ ಕೇಳ್ತಾಳ ಅವಳೆ ಎತ್ಕೊಂಡು ಮನೆ ನೋಡು ತಿನ್ನಿಸ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ಯಾ. ಏನ್ ಬರಿಬೇಕು ಇವಾಗ? ನಂಗ್ ಗೊತ್ತಿಲ್ಲ. ಏನ್ ಬಿಡಿಸ್ಬೇಕೀಗ? ಕೋಳಿ ಬಿಡಿಸಿ ರಶ್ಮಿ ಅಂತ ಬಿಡಿಸಿ. ಆಯ್ತಾಯ್ತು ನಾನು ರಶ್ಮಿ ಅಂತಾನೆ ಇಲ್ಲ, ಬಿಡಿಸ್ತೀನಿ. ಹಂಗೆಲ್ಲ ಬೇಡ, ರಂಗೋಲಿ ಬಿಡ್ಬೇಕು. ಏನ್ ಮೇಲೆ ಹಿಂಗ ಪೌಡರ್ ಉದಿಸ್ದಂಗ್ ಉದಿಸ್ತಿದ್ದೀರಾ? ಮತ್ತೆ ಇನ್ನೇಂಗ್ ರಂಗೋಲೆ ಬಿಡೋದು? ಹಿಂಗ್ ಬಿಡ್ಬೇಕು ರಂಗೋಲಿ. ನೋಡಲು ನೋಡ ಈ ನನ್ ಮಗನ್ನ. ಆಯ್ತು ಹೋಗ್ಲಿ ಬಿಡಿ ಒಂದ್ಸಲ ತೋರಿಸ್ತೀನಿ ಹಂಗೆ ನೋಡ್ಕೊಂಡ್ ಬಿಡಿ ನಿನ್ ಸೈಡ್ ನಿಂತ್ಕೋ. ಹಿಂಗ್ ಬಿಡಿಸಿ ಅಯ್ಯೋ ಅದ್ ರಂಗೋಲಿ ಅಂತಾರ ಬೇರೆ ಹುಳ ಅಂತಾರ. ಬತ್ತಾನೆ ಇಲ್ಲ ಅಲ್ಲಿ. ಮನೇಲಿ ಹೊಸ ಹೆಂಗ್ಸ್ರು ಜಾಸ್ತಿ ಮಾಡ್ತಾರೆ ಎತ್ಕೊಳ್ಳಿ. ಆ ತರ ನೀನ್ ಬಿಡು. ನಾನ್ ಹೆಂಗಸ್ರ? ಈಗ ನೀನು ಹಿಂಗ್ ಕೊಟ್ಟಿರೋದು ಹಾಕಿ. ಕೆಲ್ಸ. ಹಿಂಗ್ ಗಂಡಸ್ರು ರಂಗೋಲಿ ಬಿಡ್ಬೋದು. ಹೇಳಿ ಹಂಗೆ. ಅದ್ ಹೆಂಗ್ ಹಿಡ್ಕೊಂಡಿದ್ದು? ಒಂಚೂರು ಕೈ ಓಪನ್ ಬಿಡಿ ಕೆಳಗೆ ಆ ಕೈ ಹಿಂಗೆ ಹಿಡ್ಕೊಂಡು ಇಲ್ಲ ಹಾಕೋ. ರಂಗೋಲಿ ತುಣಿಬಾರ್ದು. ಹಿಂಗ್ ಹಿಡ್ಕೋಬೇಕಾ? ಹ್ಮ್. ಹಿಂಗ್ ಹಿಡ್ಕೊಂಡು ಹಿಂಗ್ ಬಿಡ್ಬೇಕಾ? ಇದೇನಾದ್ರೂ ನೀವು ಕೈ ಅಷ್ಟ್ ಮೇಲೆ ಎತ್ಬಾರ್ದು. ಇವಾಗ ಏನಾದ್ರೂ ಇದ್ ಮಾಡಿಲ್ಲ ಅಂದ್ರೆ ಏನಾದ್ರು ಗಿಫ್ಟ್ ಕೊಡ್ಸ್ಬೇಕಾಗುತ್ತೆ ಅಲ್ಲಿ ನೀವು ಸ್ಕಿಪ್ ಆದಂಗಾಗುತ್ತೆ ಸ್ಟಾರ್ ಈಗ ಏನ್ ರಂಗೋಲೆ ಬಿಡ್ಬೇಕು? ಏನ್ ಬಿಡ್ಬೇಕು? ಬಿಡು ಏನ್ ಏನೋ ನೀನ್ ಯಾವ್ದು ಇಲ್ಲೊಂದ್ ಹಾಕಿದ್ರ ಇಲ್ಲೊಂದ್ ಹಾಕಿ. ಹ್ಮ್ ನೀವೇ ಕೇಳ್ಕೊಡ್ತಿದ್ದೀರಾ ಹೇಳಂಗಿಲ್ಲ. ಏನ್ ನನ್ಗೇನ್ ರಂಗೋಲೆ ಬಿಡಕ್ ಬರಲ್ಲ? ನಾನ್ ಬದುಕೆ. ಹ? ಆಯ್ತಲ್ಲ ಮಧ್ಯದಲ್ಲಿ ಹಿಂಗೊಂದ್ ಹಾಕಿ ಮಧ್ಯದೇನಕ್ಕೆ? ಮಧ್ಯದಲ್ಲಿ ಅಣ್ಣ ನಾನ್ ಬದುಕೆ ಅನ್ನಂಗ್ ಆಗೈತೆ. ಲೈನ್ ಹಾಕಿ ಏನೋ ಒಂದ್ ಬಿಡಿಸ್ತಾ ತಾನೆ. ಯಪ್ಪ ಬೆಳಿಗ್ಗೆ ಹೊತ್ತು ನೋಡ್ಬಿಟ್ರೆ ಬಾಕ ಇದ್ರ ಮೇಲೆ ಎರಡು ಡಿಂಬೆ ಇಟ್ಬಿಟ್ರೆ ರಂಗೋಲಿ ಸಕ್ಸಸ್. ಒಂಚೂರು ಅರ್ಶಿನ ಕುಂಕುಮ ರಂಗೋಲಿ ಸಕ್ಸಸ್. ರಂಗೋಲಿ ಸಕ್ಸಸ್. ಕುಂಕುಮ ಉದುರಿಸ್ಬಿಟ್ಟು ನಿಮ್ಮೆಣ್ ಮಾಡ್ಬಿಡಿ. ಅಂದ್ರೆ ಈ ಎದುರುಗೊಂಡವ್ರಿಗೆ ಬೀದ್ಕೆ ತೆಗಿತಾರಲ್ಲ ಹಳ್ಳಿ ಕಡೆ ಸಗಣಿ ಸಾರ್ಸ್ಬಿಟ್ಟು ಬಿಡಿಸ್ಬೇಕು. ನೆಕ್ಸ್ಟ್ ಸಗಣಿ ಸಿಗಲ್ಲ ಇವಾಗ. ನೆಕ್ಸ್ಟ್ ಏನು? ತರ್ತೀನಿ ಇವಾಗ. ಈಗ ನೆಕ್ಸ್ಟ್ ಏನು? ಹಿಂದೆ ಪಾತ್ರೆ ಕಸ ಗುಡ್ಸೋದು. ಹೋಗಿ ಪಕ್ಕೆ ಎತ್ಕೊಬರೋದು ಪರ್ಕೆ ಈ ಹೆಂಡತಿ ಯಾಕೆ ಪ್ರಾಣ ಹೆಂಡತಿ. ಕಸ ಓಕೆ ಗುಡ್ಸು. ಪೊರ್ಕೆಯಲ್ಲಿ ಪರ್ಕೆ ಎಲ್ಲಿರುತ್ತೆ? ಹೋಗೋ ಒಳಗಡೆ ಒಳಗಡೆ. ಒಳಗಡೆ ಫಸ್ಟ್ ಎಲ್ಲ ಒದ್ರುಬಿಟ್ಟು ಕಸ ಗುಡ್ಸ್ಬೇಕು. ಏನು ಓದ್ರಬೇಕು? ಇದು ದೌರ್ಜನ್ಯ ಮಾಡ್ತಿದ್ದಾರೆ ಗೈಸ್. ದೌರ್ಜನ್ಯ. ಯಾರು ಓದ್ರಬೇಕು? ತಗೊಂಬಂದು ಇದೆಲ್ಲ ಒದ್ರು ಕೊಡ್ಬೋದು. ದೌರ್ಜನ್ಯ ಮಾಡ್ತಾವ್ರೆ ಗೈಸ್. ಹೇಳ್ತಾ ಇದ್ದೀನಿ ಗೈಸ್. ಬಟ್ಟೆ ಕೊಡ್ರಪ್ಪ. ಓದ್ರಿ ಬೇಗ ಹೊಡಿತೀನಿ. ಇದೆಲ್ಲ ದೌರ್ಜನ್ಯ ಗೈಸ್. ದೌರ್ಜನ್ಯ. ಡಸ್ಟ್ಬಿನ್ ಕಸ ಇಟ್ಕೊಬರಲ್ಲ ಹಿಂಗೆಲ್ಲ ದೌರ್ಜನ್ಯ ಮಾಡ್ಬಾರ್ದು. ಬೇಕಂತ ಎಲ್ಲ ಕಸ ಹಾಕ್ಬಾರ್ದು. ಇದು ಕಸ ಅಲ್ಲ, ಅದು ಲೈಟ್ ಬಾಕ್ಸು. ಹಂಗೆ ಸಿತಾರ. ಓ ಒಂದ್ ಕೆಲ್ಸದ್ರ ಬದ್ದು ಎರಡ್ ಕೆಲ್ಸ ಕೊಡ್ತಾರ ಇವರು. ಒರ್ಸ್ಬೋದು, ಏನ್ ಚೆನ್ನಾಗಿರುತ್ತೆ ಈಗ. ನೀವು ಸೇರ್ಕೊಂಡ್ಬಿಟ್ರ? ಸುಮ್ನೆ ಇರೋ ಮಗ ಪ್ಲೀಸ್ ಕಣೋ. ಪ್ಲೀಸ್ ಕಣೋ ಬೇಡ ಮಗ. ಅಲ್ಲ ಹಿಂಗ್ ಬೇಕು. ನಾನ್ ನಾಳೆ ಮಾಡ್ತೀನಿ ನಿಮ್ಗಳಿಗೆ. ಹೆಂಗು ಮಾಡ್ತೀನಿ ಅಂದ್ರೆ ವರ್ಷ ಬೇಗ ಗುಡ್ಸು. ಈ ಕಡೆ ಎಲ್ಲ ಇನ್ನೂ ಹಂಗಂಗೆ ಐತೆ ಹೂವ ಎಲ್ಲ. ನೀನ್ ಹಾಕದ ನೀಟಾಗಿ ಕೆಲಸ ಟೇಬಲ್ ಈಚೆ ಇಡಿ. ನಾನ್ ಯಾವತ್ತೂ ಹಂಗ್ ಕೇಳಲ್ಲ ನಿಮ್ಮನ್ನ. ಕೂತ್ರುತ್ತಿದ್ಯಾ? ನಿಮ್ ಅಜ್ಜಿ ನಡಿ. ಅಯ್ಯೋ ಪ್ರಸಾದ್ ಈ ತರ ನಾನು ಯಾವತ್ತೂ ದೌರ್ಜನ್ಯ ಮಾಡಿಲ್ಲ ಪ್ರಸಾದ್. ನಿಮ್ಗೆ ಇಷ್ಟ ಬಂದಂಗಿರಿ ಅಂತೀನಿ. ಒಬ್ರಿಗೊಂದ್ ನ್ಯಾಯ ಒಬ್ರಿಗೊಂದ್ ನ್ಯಾಯ ಅಲ್ಲ. ಹೆಂಗಸ್ರ ಕಷ್ಟ ಗಂಡು ಹುಡುಗನ್ಗೆ ಗೊತ್ತಾಗ್ಬೇಕು. ಏನ್ ಏನದು? ಮಾಡ್ತಿದ್ರಿ ಇನ್ನೂ ಕೇಳಿದ್ರಲ್ಲ. ಅಲ್ಲಿ ನೀರಿದೆ ಎಲ್ಲ. ಯಾರು ದಪ್ಪಂತ ಬೆಳಿತೀರ ಯಾರೋ ಒಬ್ಬಡಿ. ಕಷ್ಟ ಆಗುತ್ತೆ. ಸೇ ಎಷ್ಟು ಮೈ ವೈಫ್ ಇಸ್ ಕ್ಯಾನ್ಸಲ್. ಏನ್ ಬೇಕು?
ಏನ್ ಬೇಕು? ರಿಂಗ್ ಅಷ್ಟೇನಾ? ಡೈಮಂಡ್ ರಿಂಗ್. ಡೈಮಂಡ್ ರಿಂಗ್ ಅಲ್ಲ ಡೈಮಂಡ್ ರಿಂಗು. ವಾವ್ ವಾವ್ ಮೇರೆ ಲಡ್ಕಿ. ಇನ್ನ ಜಾಸ್ತಿ ಮಾಡ್ತೀವಿ. ಪಟ್ಟದ ಪರ್ಕೆ ಎತ್ಕೋಬೇಕು. ಆಯ್ತು ಎತ್ಕತೀನಿ, ಅಲ್ಲಿ ನೀರಿದೆ. ಒರ್ಸಿ ಬೇಗ ಬೇಗ ಒರ್ಸಿ. ವರ್ಷು ಅಲ್ಲ ಪರ್ಕೆ ಎಲ್ಲ ಹಾಳಾಗತ್ತೆ ಅಂತ ಹೇಳ್ದೆ. ಬೇಗ ಬಟ್ಟೆ ತಗೊಂಡು ಒರ್ಸಿ. ನಾನು ಒಂದು ದಿನ ಮನ್ಸ್ ಮುಟ್ಕೊಂಡ್ ಹೇಳು, ಒಂದು ದಿನ ನಾನು ಯಾವತ್ತಾದ್ರೂ ಈ ತರ ಎಲ್ಲ ಹಿಂಸೆ ಕೊಟ್ಟಿದ್ದೀನ? ಹಿಂಗ್ ಮಾಡಿಲ್ಲ ಬಟ್ ಆಗಿರುತ್ತೆ. ಓ ಹಂಗೆ ಹೇಳ್ತಿರೋದು. ಮಾಡಿಲ್ಲ ಅದಾಗೆ. ಹೆಂಗಸರು ವೈಫ್ ಎಲ್ರಿಗೂನಾ? ಓ ಅದೇ ಆಗ್ತಿರೋದು. ನನ್ನ ಹೆಂಡತಿ ಹೇಳಿದ್ ಮಾತ್ರ ನಾನು ಮಾಡ್ತೀನಿ. ಪಾಪ ಅವರು ಇವಾಗ ಬಂದವ್ರೆ, ಅವ್ರಿಗೇನು ಅದಕ್ಕೆ ಇಲ್ಲ ಅಂತ ನಾವ್ ಹೇಳ್ಕೊಡ್ಬೇಕು. ಅವ್ರ ಜೊತೆ ಎಷ್ಟೊಂದ್ ಸೇರ್ಕೊಂಡು ಜನ ನೀನ್ ನನ್ನನ್ನ help ಹಾಳು ಮಾಡ್ತಾ ಮಾಡ್ತಿದ್ಯಲ್ಲ, ಇದು ನ್ಯಾಯನಾ? ಈ ಗುಡ್ಸಕ್ಕೆ ನಾಳೆ ಇವಾಗ ಗುಡ್ಸೋನು ಫಸ್ಟ್ ಒರ್ಸಿ. ಬೇಡ ಫಸ್ಟ್. ಅವ್ರು ಇನ್ನೂ ಜಾಸ್ತಿನೇ ಹೇಳ್ತಾಳು. ಪ್ಯಾಂಟ್ ಮೇಲೆ ಇಟ್ಕೊಳ್ಳಿ. ಯಾಕೆ? ಅಲ್ಲ ಕೆಲಸ ಮಾಡಿ ಲೂಸ್ ಕಷ್ಟ ಕಸ ಒರ್ಸಿ. ಈ ನೀರ್ ಒರ್ಸ್ಲಿ ಇರು ಸೋನು. ಅಲ್ಲಿ ಫಸ್ಟ್ ನೀರು ಒರ್ಸಿದ್ರಿ. ಇದಾ ಎಸ್ ಒಸಿಂಗ್ ವರ್ಷ ನೀಟಾಗಿ ಹಂಗ ಮಾಪಿಟ್ಕೊಳ್ಳಿ. ನಾವು ಒರ್ಸೋದು. ಅದ್ ನನ್ಗೆ ಹೆಂಗ್ ಗೊತ್ತು? ನೀವ್ ಹೆಂಗ್ ಒರೆಸ್ತೀರಾ? ಒಂದ್ ಸ್ವಲ್ಪ ಬಗ್ಗೆ ಕೊಡ್ತೀನಿ ಹಿಂಗ್ ಹಿಡ್ಕೊಂಡು ಮಾಪ ಹಂಗೆ ಒರ್ಸ್ಬಿಡಿ. ನಾನ್ ಇನ್ ಹೆಂಗ್ ಒರೆಸ್ತಾ ಇದ್ದೆ? ಹಿಂಗೆ ಹಿಂಗ್ ನೀಟಾಗಿ ಸರಿ ಹಂಗೆ ಒರೆಸ್ಬಿಡು. ಹಂಗೆ ಒಂದ್ ನಿಮಿಷ. ನಡಿ. ಅಲ್ಲಲ್ಲ ಇದ್ ಕಸ ತಕ್ಕೋತೀನಿ. ಬೇಡ 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 ಕಸ ಅಲ್ಲ ಒಯ್ರು ಅದು ಅದ್ ಕಸನೇ. ಕ್ಯಾಚ್. ಕಸ 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 ಪ್ಲಸ್ ಕಸ ಕಸ ನಿನ್ ಮೊಬೈಲ್ ನೀರೊಳಗೆ ನೆಂದೋಗೈತೆ. ಹೊಸ ಫೋನ್. ಹೊಸ ಫೋನ್ ಕೊಡ್ಸಿ. ನಾನಲ್ಲ ಅವ್ರೆ. ಕರೆಕ್ಟಾಗಿ ಕ್ಲೀನ್ ಮಾಡಿದ್ರೆ ಕಿಂಗ್ ಐತಿ. ಅಯ್ಯೋ ಹೋಯ್ತು ಕಣ. ಬೇಗ ಟೈಮ್ ಆಯ್ತು. ಟೈಲ್ಸ್ ಹೊಡೆದೋಗೈತಿ ಇಲ್ಲಿ. ಕೇಳಲ್ಲ ಆ ರೇಂಜಿಗೆ ಬಿದ್ದ ಬಗ್ಗೆ. ಹೌದಾ? ಟೈಲ್ಸ್ ಹೊಡೆದಾಗ ಮತ್ತೆ ಟೈಲ್ಸ್ ಕಿತ್ಬಿಟ್ಟು ಹೊಸ ಟೈಲ್ಸ್. ಟೈಲ್ಸ್ ಹೊಡೆದೋಯ್ತಾ? ಟೈಲ್ಸ್ ಹೊಡೆದೋಗ ರೇಂಜ್ಗೆ. ಯಾರ್ ದಬ್ಬಂತ ಬಿದ್ದೆ ಫೋನ್ ಬಿದ್ದಿದ್ದಕ್ಕೆ ಟೈಲ್ಸ್ ಹೊಡೆದೋಗ. ನಾನ್ ಬಿದ್ದೆ ಭಾಗ್ಯಮ್ಮ ನೀವು ಬಿದ್ದಿದ್ಕೆ. ಬಿದ್ರಾ? ಓ ನೋಡ್ಲಿಲ್ವಾ ರಶ್ಮಿ ಎತ್ತುತ್ತ ಹೌದಾ? ನೋಡ್ಲಿಲ್ಲ. ಓ ಏನ್ ಅಯ್ಯೋ 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 ಶಿವನೇ ಸಂಬುಲಿಂಗ. ಇವತ್ತೆಲ್ಲ ಬರೀ ಇದನ್ನೇ ಮಾಡ್ತಿರ್ತೀರಾ? ಅಲ್ಲ ಅವ್ರು ಜ್ಯೂಸೇ ಮಾಡ್ಸೋಣ. ಬರ್ಬೇಕು ನಿಮ್ಗ್ ಜ್ಯೂಸ್ ಅಲ್ವಾ? ಕಾಫಿ ಕುಡಿಯಲ್ಲ? ಆಯಾಗಿ ಮಲಗಿರುವೆ ನಾನು ರಾಣಿ ಹಾಗೆ ನಾನು ರಾಣಿ ಹಾಗೆ ಅಮ್ಮಾಗಿ ಈ ತರ ಮಾಡಿದ್ ನ್ಯಾಯನ? ಕಸವನ್ನು ಕಸ ಆ ಕಡೆ ಬಳಿಯಲ್ಲ ನಾವು. ತಡ್ರಿ ಕಸವನ್ನು ಗುಡಿಸುವೆ ಮನೆಯನ್ನು ಒರೆಸುವೆ ಬಟ್ಟೆಯನ್ನು ತಡಡನ್ ತೊಳೆಯುವೆ. ತಡಡನ್ ತಡಡನ್. ಏನಣ್ಣ? ಹಾಲಷ್ಟೇನಾ? ನಿಂಬೆಹಣ್ಣು. ಆಲೂಗಡ್ಡೆ ನಿಂಬೆಹಣ್ಣು. ಅದೊಂದು ಪೀಸ್ ಇದೆ. ನಿಂಬೆಹಣ್ಣು. ಹೋಯ್ತು. ಆಯಾಗಿ ಇದು ಹೆಂಗ್ ತುಂಬ್ಕೊಳ್ಳೋದು? ಹೊರಗಡೆ ಕೈಯಲ್ಲಿ. ಮರ ಐತೆ. ಎಷ್ಟು ಮರ ಕೊಡ ಮರ. ಯಾರು ಹೊರಗಡೆ? ಬಂದ್ ನಿಂತ್ಕೊಳ್ರಿ. ಸಂಘ ಸಂಸ್ಥೆಗಳೆಲ್ಲ ಬಂದು ನನಗ್ ಕಾಪಾಡಿ ಎಷ್ಟು ದೌರ್ಜನ್ಯ ಯಾವ ಮಾಡ್ತಾರೆ. ಸಂಘ? ಹೊಡಿತೀನಿ. ಬಿಡು ಹೋಗ್ಲಿ ಅತ್ತಗಿ ಈಗ ತಾನೇ ಕಸ ಸೈಡ್ ತಳ್ಕೋಬೇಕು. ಓಡಾಡೋದ್ರಲ್ಲಿ ಇಟ್ಬಿಡೋದು. ಹೋಗ side ಗೆ. ಬಿಡು ಅತ್ತ ಬಿಟ್ಬಿಡಣ ಬದಿಕಳ್ಳಿ ನಾವ್ ಹೆಂಗ್ ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀನಿ ಇಲ್ಲಿ. ಹೆಂಗ್ ಕೆಲಸ ಹಿಂಗೇನಾ? ಒಳ್ಳೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಕೊಟ್ಬಿಟ್ಟು ಈ ಹಾ. ಕೆಲ್ಸ ಮಾಡಿಸ್ಬೇಕು. ಅದು ನಾಟಿ ಕೋಳಿ ಸಾರು ಮುದ್ದೆ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದೀವಿ ಇಲ್ಲ, ಇಲ್ಲ ಇಲ್ಲ, ಹಿಂಗೆ ಮಾಡಿಸ್ತೀರಾ ಹೋಗ್ಬೇಕಾ? ಕೋಕೋ 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 ಸ್ಪ್ರೈಟ್ ಸುಮ್ನೆ ಇರು ಬೇಕಿತ್ತು ಮಗ. ಫ್ರಿಜ್ ಅಲ್ಲಿ ಇತ್ತು. ಲೋ ಸಮಯ ಒಂದೇ ತರ ಇರಲ್ಲ ಕಣ. ಬೇಕಾ? ಒಂದೇ ತರ ಇರಲ್ಲ. ಬೇಕಂತ fridge ಅಲ್ಲಿ ಐತೆ, ಎತ್ಕೊಡಿ. ತಡಿ Open ನಾವು ಮಾಡ್ಕೊಡಿ. ಕಸ ಬಡ್ಸ್ತೀವಿ. ಓಪನ್ ಆಮೇಲೆ ಬಾಚಿ ಇವಾಗ ಅವ್ರು ಬೇಗ ದಾವಾಯ್ತದೆ ಅಂತ ಕೊಡಿ. ಬಾಯಾರಿಕೆ ಆಗ್ಬಿಟ್ಟೈತೆ ಹೇಳಿ ಅದಕ್ಕೆ ನೀವು ಸ್ಪ್ರೈಟ್ ಬೇಕು. ಇದೇ ಕೈಯಲ್ಲಿ ಹಾಕೊಂಡ್ಲ ಬರ್ಬೇಕು. ಮತ್ ಸುಮ್ನೆ ಇರ್ಬೇಕು. ಹೇಳಿದ್ ಮಾಡ್ಬೇಕು. ಎಷ್ಟೊತ್ ಮಾಡ್ತೀರಣ್ಣ ಕೊಡಕ್ಕೆ? ಇರು ಒಂದ್ ನಿಮಿಷ. ಅದ್ ಜೋರಾಗಿ ಹಾಕದ್ನೆಲ್ಲ ಹೋಗ್ತು. ಒಂದ್ ಸ್ಪ್ರೈಟ್ ಕೊಡಕ್ ಇಷ್ಟೊತ್ತು. ಕೊಡ್ಬೇಡ್ದು. ಭಾಗ್ಯಮ್ಮಂಗ್ ಒಂದ್ ಲೋಟ ಕುಯ್ಕ ಬರ್ಬೇಕಾನೆ, ಪಾಪ ಅವರು ಸುಸ್ತು ಅಂತಿದ್ರು. ಅಲ್ಲಿ ಏನು ಇಲ್ಲ ಕಂತ ಸ್ಪ್ರೈಟೇನೆ ಕುಡಿಬೇಕು. ಅಲ್ಲ ಜ್ಯೂಸ್ ತರಕ್ಕೆ 1 ಅವರ್ ಆಯ್ತು ಕೋಕ್ ಮಿಕ್ಸ್ ಮಾಡೋರು ಸ್ವಲ್ಪ ಕುಡೀರಿ. ಕಲರೇ ಇಲ್ಲ ಅಲ್ಲಿ. ಯಾವ ಕಲರ್ Sprite ಇದೆ ಯಾವ ಅಲ್ಲಿ? colour ಐತೆ?
ಅದು ಗ್ಲಾಸು ಕುಡಿಬೇಕಾಗೆಲ್ಲ ಇದ್ ಮಾಡಂಗಿಲ್ಲ. ಆಯ್ತು ಒಂದ್ ನಿಮಿಷ ಕುಡಿಯಮ್ಮ. ಸ್ಪ್ರೈಟ್ ಅಲ್ವಾ ನೋಡಮ್ಮ. ಕುಡೀರಿ ಸ್ಪ್ರೈಟ್ ಅಲ್ವಾ ನೋಡು, ಕುಡ್ದು ನೋಡು. ಮತ್ ಸುಳ್ಳು ಹೇಳಿದ್ವಾ? ಏನು ಹಾಕಿಲ್ಲ, ಅವ್ರು ಕುಡಿದ್ರಲ್ಲ. ಇಲ್ಲ ಸಾಲ್ಟ್ ಅಲ್ಲ ಅದು, ಶುಗರು. ಹಾಕಿರ್ಲಿಲ್ಲ. ಬರೀ ಸಾಲ್ಟ್ ಆಗ್ಲೇ ಇಲ್ಲಿ ಒರ್ಸುದ್ರಲ್ಲ, ಅದ್ನ ನೀರ್ನ ಹಿಂಡ್ಕೊಂಡ್ ತಗೊಂಡ್ಬಂದಿದ್ದು. ನಾವೇ ಅಡ್ಗೆ ಮಾಡೋದು, ನಾವೇ ಡೈಲಿ ಮಾಡ್ಬೇಕು. ಭಾಗ್ಯ ಮುಂತಾನೆ ಬಿಡು ವಾಲಿ. ನೈಲ್ ಪಾಲಿಶ್ ಹಳೇದಾಗೋಗ್ಬಿಟ್ಟಿದೆ. ಒಂದಾದ್ಮೇಲೆ ಒಂದ್ ಹೇಳ್ತಾರೆ ಗುರು ಇವ್ರು. ಅದಾದ್ಮೇಲೆ ಅದಕ್ಕೆ ನೈನ್ ಪಾಲಿಶ್ ಹಾಕೊಡಿ. ಹೊಸ ನೈಲ್ ಪಾಲಿಶ್. ಆಯ್ತು ಫಸ್ಟ್ ಕಾಲು ಒತ್ತಿ. ಕಾಲು ಒಂದೊಂದಾಗಿ ಕಾಲ್ ಕೈ ಬಂದ್ಬಿಟ್ರೆ ಭಯ. ನಮ್ಗೆ ಈಗ್ಲೇ ಕಾಲ್ ನೋವು ನೆನೆಯಿಂದ ಏ ನಿನ್ ಗೊತ್ತ ತಿಂಬಾರ? ನಿಂಗ್ ಗೊತ್ತ ತಿಂಬಾರ? ಹಂಗೆ ಆಂಟಿ ಹಿಡ್ಕೊಳ್ಬೇಕು. ಅಯ್ಯಯ್ಯೋ ಬೇಡ ಕಣಪ್ಪ. ಬ್ಯಾಡ್ವಂತವ್ರಿಗೆ ಕಾಲ್ ಕೈ ಬಂದ್ಬಿಟ್ಟು ಪಾಪ. ನಿಧಾನಕ್ಕೆ ಒತ್ತುತ್ತಾ ಇರೋದು. ನಾನು ಜೋರ ಗೊತ್ತಾ ಇದ್ದೀನಿ ನಮ್ಮ ಜೋರ ಗೊತ್ತಾ ಇದ್ದೀನಿ ಬಗ್ಗೆ ಮುಟ್ಟಿದ್ರೆ ಬೇಡ ಅಂತಾರೆ. ಇದೆಲ್ಲ ಏನು ಮಜಾನೇ ಸಿಗ್ತಲ್ಲ. ಇದು ನೈನ್ ಪಾಲಿಶ್ ಹಾಕಿ. ನೈನ್ ಪಾಲಿಶ್ ನೈಲ್ ಪಾಲಿಶ್ ಎಲ್ಲಿದೆ ನಿಮ್ಮ ಫ್ರಿಜ್ ಅಲ್ಲಿ ಎತ್ಕೊಳ್ಳಿ. ನೀವ್ ಎತ್ಕೊಬೇಕು. ನೋಡಿ, ನೋಡಿರೋದು ನಾನು ನಿಜವಾಗಿ. ನಮ್ಮ ಮನೆಯಲ್ಲಿ ಎಂತೆಂತ ವಸ್ತುಗಳು ಇರ್ತವೆ ಅಂದ್ರೆ ಫ್ರಿಜ್ ಅಲ್ಲಿ. ಏಯ್ ಮನ ನೈಲ್ ಪಾಲಿಶ್ ಫ್ರಿಜ್ ಅಲ್ಲಿ ಇದೆಯಾ? ಅಯ್ಯೋ ದೇವ್. ಯಾವ ಕಲರ್ ಅಮ್ಮ ನೇಲ್ ಪಾಲಿಶ್? ಈ ಡ್ರೆಸ್ಗೆ ಯಾವ್ದು ಮ್ಯಾಚ್ ಆಗ? ಒಂದೊಂದ್ colour. ಅದಕ್ ಮ್ಯಾಚ್ ಆಗತ್ತಾರ ಇಲ್ಲಿ ಇಲ್ವೇ ಇಲ್ಲ. ಗೋಲ್ಡ್ ಕಲರ್ ಒಳಗಡೆ ಇದೆ. ಗೋಲ್ಡ್ ನೀ ಅಲ್ಲ, ನನ್ನ ಹೆಂಡತಿನೇ ಹಂಗ ಆಡಲ್ಲ. ನೀನ್ ಹಂಗ ಆಡ್ತೀಯ ಮಗ್ರೆ, ನೀನ್ ಹಂಗ ಆಡ್ತೀಯ. ಗೊತ್ತಾಯ್ತಿಲ್ಲ ಹೊಸಬ್ರವ್ರು. ಅದ್ ಕುಲ್ಕ ಅದನ್ ಸಿರಪ್ಪ. ಅದೇನ್ ಬೇರೆದಾ? ಹ್ಮ್ ಬೇರೆದಂದ್ರೆ ಹಿಂಗ್ ಮಾಡಿ ಹಿಂಗ್ ಮಾಡ್ಬಿಟ್ಟು ಹಿಂಗ್ ತೆಗೀರಿ. ಅದ್ ಒರ್ಸಿ first. ಹಂಗ ನೈನ್ ಪಾಲಿಶ್ ಹಾಕೋದು. ಇನ್ನೇಂಗೆ? ಕಾಲ್ನ ಎತ್ತಿ ತೊಡೆ ಮೇಲೆ ಇಕ್ಕಬೇಕು, ಆಮೇಲೆ ಹಿಂಗ್ ಹಾಕ್ಬೇಕು. ನನ್ನ ಮಗನೇ ಎಷ್ಟು ದಿವಸದಿಂದ ದ್ವೇಷ ಇಟ್ಕೊಂಡಿದ್ದ ನನ್ನ ಮೇಲೆ. ಎಷ್ಟು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನೈಲ್ ಪಾಲಿಶ್ ಹಚ್ಚಿ. ಓ ಇದ ವಿಷಯ. ಇಲ್ಲಿ ಇಟ್ಕೋಬೇಕು ಅದೆಲ್ಲ. ಇಲ್ಲ ಹಂಗೆ ಹಾಕಿ. ಇರ್ಲಿ ಕೊಡಮ್ಮ. ಅಯ್ಯೋ ಅದಿನ್ ಯಾವ್ದು ಹಂಗ್ ಇಟ್ಕೊಂಡು ಯಾರು ಹಾಕ್ತಾರೆ? ಇನ್ನೆಂಗೆ? ಹಿಂಗ್ ಇಟ್ಕೋಬೇಕು. ಹಿಂಗೆ ಓ ಹಂಗ. ಓಕೆ, ಹೆಂಗ್ ಇಟ್ಕೊಂಡ್ರೆ ಏನು? ಹಂಗ್ ಹಾಕಿ. ಹಿಂಗ್ ತಾನೇ ಹಾಕೋದು. ಇನ್ನೊಂದ್ ಮಗ ಏನೋ ಡವ್ ಮಾಡ್ತಾವ ಅವಾಗ್ಲೇ. ಕಲರೇ ಗೊತ್ತಿಲ್ಲ. ಹೋಗ್ಬಿಟ್ಟು ಕ್ಷಣ ಹಚ್ತೀರಾ? ಸ್ಟಾಪ್ ಮಾಡ್ಸೋನು ಸರ್. ಎರಡು ಕಾಲ್ಗೆ ಹಚ್ಬೇಕಾ? ಒಂದ್ ಕಾಲ ಹಚ್ಕೊಂಡು ಹಚ್ಚ್ರಿ ಬೇಗ. ಏ ತಿವ್ದ್ ಬಿಡ್ತೀನಿ, ಸುಮ್ನೆ ಇರೋ ಒಂದ್ ನಿಮಿಷ. ಅದ್ ಯಾಕೆ ಹಂಗಾಡ್ತೀಯ? ಆದ್ರೂ ಮದುವೆ ಆದವಳ ಕತೆ ಮಾತ್ರ ಯಪ್ಪ ದೇವ್ರೆ ಭಗವಂತ. ನೋಡಿ ಎಷ್ಟ್ ಕೇರ್ ಮಾಡ್ಬೇಡ. ತೊಡೆ ಮೇಲೆ ಇಟ್ಕೊಳ್ಳಿ ಕಾಲ್ನ. ಅಲ್ಲಿ ಇಟ್ಕೊಂಡು ಹಚ್ಚಕ್ ಬತ್ತಲ್ಲ ಸೋನು ನಂಗೆ. ಇನ್ನೊಂಚೂರು ಹಿಂಗ್ ಮೇಕ್ ಇಟ್ಟು ಪ್ಯಾಂಟ್ ಕಾಯ್ತದ ಅದು. ಆದ್ರೂ ಮದ್ವೆ ಆದ್ಮೇಲೆ ಹ್ಮ್ ಪಾಪ ಅನ್ಸತ್ ನಿಂಗ್ ನೋಡಿ. ಛೇ ಅಯ್ಯೋ ಪಾಪಿ ನನ್ನ ಮಗನೇ, ಎಲ್ಲ ನೀ ಹೇಳ್ಕೊಟ್ಟೆ ನೀನ್ ಇಷ್ಟ ತನಕ. ಮನೆ ಮುರಿದ್ ಬಿಡ್ತೀಯ ಕಣೋ. ಇಷ್ಟ ತನಕ ಹೇಳ್ಕೊಟ್ಟು ಪರಿಸ್ಥಿತಿ ಬರ್ಕೊಳ್ತೀನಿ. ಏನೋ ಪರಿಸ್ಥಿತಿ ಅದ್ರಲ್ಲಿ. ಹೆಂಡತಿ ಕಾಲಿಗೆ ನೇಲ್ ಪಾಲಿಶ್ ಹಚ್ಚೋದ್ರಲ್ಲಿ ಏನೋ ಅಂದ್ರೆ ಪರಿಸ್ಥಿತಿ. ಅವನಿಗೆ ಹೊಟ್ಟೆ ಊರಿ ನಾನ್ ಯಾವಾಗ ಮದ್ವೆ ಆಗ್ಲಿ, ನಾನ್ ಯಾವಾಗ ನಮ್ಮ ನೈನ್ ಹೆಂಡ್ತಿಗ್ ಪಾಲಿಶ್ nail polish ಹಚ್ಚಕ್ ಹಾಕ್ಲಿ ಮದ್ವೆ ಅಂತ. ಆಗ್ಬೇಕಾ? ನಂಗೆ ಗೊತ್ತಿತ್ತು ನೀನ್ ಇದನ್ನೇ ಹೇಳ್ತೀಯ ಅಂತ. ಹಚ್ಚಾಗಿದೆ ಬೇಕಾದಷ್ಟು. ಆಯ್ತು, ನೈಲ್ ಪಾಲಿಶ್ ಅದ್ ಸೈಡಲ್ಲೆಲ್ಲ ಇರೋದನ್ನ ಅದ್ ಹೆಂಗ್ ಕ್ಲೀನ್ ಮಾಡ್ಕೊತೀರ ಮಾಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಅದ್ ಯಾಕೆ ತಗೊಂಡ್ಬಂತು? ಅದೆಲ್ಲ ಇವ್ರ ಕೈಲಿ ಹಾಕ್ಸ್ಕೊಳ್ಳೋದ್ಕಿಂತ ಹಿಂಗೂ ಹಾಕ್ತಾರ ನಂಗೆ ಗೊತ್ತಿಲ್ಲ. ಎಳೆ ಮಕ್ಳು ಕೈ ಕೊಟ್ರು ಅವ್ರಿಗೆ. Sorry. ಓಕೆ, ಸೊ ಫೈನಲಿ 5 ಟಾಸ್ಕ್ ಕೊಟ್ಟಿದ್ರು. 5 ಟಾಸ್ಕ್ ಅಲ್ಲಿ 4-3 ಅಷ್ಟೇ ಮಾಡಿದ್ರು. ಇಲ್ಲ. ನೋಡು, ಕಸ ಗುಡ್ಸಿದ್ದು, ರಂಗೋಲಿ ಹಾಕಿದ್ದು, ಸ್ಪ್ರೈಟ್ ಕೊಟ್ಟಿದ್ದು, ಸ್ಪ್ರೈಟ್ ಕೊಟ್ಟಿದ್ದು ಟಾಸ್ಕ. ಕೊಟ್ವಿ ತಾನೆ. ಪ್ರೀತಿಯಿಂದ ತಂದ್ಕೊಟ್ಟಿದ್ದು. ಅದು ಅವ್ರು ಏನ್ ಪ್ರೀತಿಯಿಂದ ಕೇಳಿದ್ರು ಉಪ್ಪು ನಿಮ್ಗೆ ಹಾಕ್ತಾನೆ. ಸ್ಪ್ರೈಟ್ ಅಷ್ಟೇ ಕೇಳಿದ್ರು, ನೀವು ಅದು ಸಾಲ್ಟ್ ಎಲ್ಲ ಹಾಕ ತಗೊಬಂದಿ ಅಂತಾರ. ನಾವ್ ಹೆಂಗೋ ತಗೊಂಡ್ವಿ ತಾನೆ. ಆಯ್ತು. ಆಮೇಲೆ ಕಾಲ್ ಹೊತ್ತಿದ್ದು, ನೇಲ್ ಪಾಲಿಶ್ ಹಾಕಿದ್ದು 7 ಆಯ್ತು ಅಲ್ಲಿ ಲೆಕ್ಕ ಪ್ರಕಾರ. 4ರಿಂದ 7ಕ್ಕೆ ಹೋಗ್ಬಿಟ್ರು. ಓಕೆ ಆಯ್ತು. ಲಾಸ್ಟ್ ಲಾಸ್ಟ್ ಬಾಚಣಿಗೆ ತಗೊಂಡು ಬಾಚ್ಬಿಟ್ಟು 2 ಕೋಳಿ ಜುಟ್ಟು ಹಾಕ್ಬೇಕು ಅವ್ರಿಗೆ. ಕೋಳಿ ಜುಟ್ಟು ತಗೊಂಬಮ್ಮ ಬಾಚನ್ಗೆ. ನಂಗೆ ಆಕ್ಚುಲ್ ಆಗಿ ಜುಟ್ಟು ಹಾಕಕ್ ಬರಲ್ಲ, ಟ್ರೈ ಮಾಡ್ತೀನಿ ನಾನು. ಅವಾಗ ಯಾವಾಗ್ಲೋ
ನಮ್ಮ ಅಕ್ಕನ್ಗ ಕಣೆ ನಮ್ಮ ಅಕ್ಕನ ಮಕ್ಳಿಗೋ ಜುಟ್ಟು ಹಾಕಿದ್ ನೆನಪು. ಇವಾಗ ಇರೋಣ ನೋಡ್ರಿ. ಅಲ್ಲ ಹೇಳದ್ ಹೇಳ್ಬಿಟ್ಟು ನಿನ್ಗೊಂದ್ ಹಾಕ್ಬಿಡು. ಹ? ಇನ್ನೊಂದ್ ಕ್ಲಿಪ್ ಈ ಒಳ್ಳೆ ಐಡಿಯಾ ಅಲ್ವಾ? ಮಧ್ಯಕ್ಕೆ ಗಾಯ್ಸ್ ಹಿಂಗ್ ತಗೊಬಿಡು, ಈ ಕಡೆ ಕರ್ದ ಆ ಕಡೆ ಕರ್ದ ಬಾ. ಎಣಿಬೇಕು ಜುಟ್ಟಲ್ಲ. ಎಣಿಯದ್ನೇ ನಾನು ಮಾಡ್ತಿದ್ದೀನಿ ಇರಮ್ಮ, ಜಾಸ್ತಿ ಉದ್ದ ಇಲ್ವಲ್ಲ ಅದಕ್ಕೆ. ಕೆರಿ ಕೂದ್ಲೆಲ್ಲ ಹಿಂದಕ್ಕೆ ಬರಂಗೆ. ಏನಕ್ಕೆ ಕೂದಲು ಇಷ್ಟೆಷ್ಟು ಉದ್ದೈತೆ? ಒಂದು ಒಳ್ಳೆ ಎಣ್ಣೆ, ಶಾಂಪೂ, ಕಂಡೀಷನರ್ ಎಲ್ಲ ತಗ್ಸ್ಕೋಬೇಕು ತಾನೆ ಚೆನ್ನಾಗಿರೋದು. ಮಗನೇ ಅದು ತಲೆ ಕುತ್ಕೊಳ್ಳೋ ಸುಮ್ನೆ ಲೇ, ಯಾಕೋ ಬುರುಡೆ ದಪ್ಪ ಇದ್ರೆ ಕೂದಲು ಬೆಳೀತದೆ. ಸಣ್ಣ ತಲೆ ಅದಲ್ಲ, ಅದಕ್ಕೆ ಕೂದಲು ಬರ್ತಾ ಇಲ್ಲ. ಫಂಕ್ಷನ್ 2 ದಿನ ಮುಂಚೆ ಇರಲ್ವಲ್ಲ. ಯಾರು ಫಸ್ಟ್ ಟೈಮ್ ಹಾಕೋರು ಈ ತರ ಹಾಕಕ್ ಸಾಧ್ಯನೇ ಇಲ್ಲ. ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಈ ತರ ಹಾಕಕ್ ನಾ ಹೇಳಿದ್ನಲ್ಲ ನಮ್ ಸೋನ ನಿಂತಾನೆ ಹಾಕೊಡ್ತದೆ. ಚಿಕ್ಕ ವಯಸ್ಸಲ್ಲಿ ಬಾಫ್ ಕಟ್ ಮಾಡ್ಸಿದ್ರು. ಎಂತದಿಲ್ಲ, ಉದ್ದ ಜಡೆ ಇತ್ತು. ಸುಮ್ನೆ ಸೋನು ಜಡೆ ಹಾಕಿ. ಪಾಪ ನಮ್ಮ ಅತ್ತಿಗೆ ಅಮ್ಮಾಯಕಿ ಅಂತ ಹಿಂಗೆಲ್ಲ. ಗೊತ್ತಾಗೋಯ್ತಾ? ನಿಮ್ಗೆ ಇಷ್ಟೊಂದು ಕ್ಲೂ ಬಿಟ್ಕೊಟ್ರು ನೀವೇನೋ ಕೇಳ್ತಿಲ್ವಲ್ಲ, ಅದೇ ಬೇಜಾರು ನನಗೆ. ಹಾ ಚೆನ್ನಾಗ್ ಬಾಚಿದ್ನಾ? ಎಷ್ಟು ಕ್ಲೀನ್ ಹಾಕೋರು. ಮುಂದೆ ಎಲ್ಲ ಲೂಸ್ ಎಂತದ ಮುಂದೆಲ್ಲ ಲೂಸ್ ಆಗೈತೆ, ನಿಮ್ ತರ ಲೂಸ್ ಅಂತೆ. ಒಳ್ಳೆ ಕಡೆ ಸಾಕು. ಕ್ಲೀನಾಗಿ ಮಾಡ್ಬೇಕು ಮೇಕಪ್. ಏನಿದು? ಬಾಯಿ ಸುಮ್ಮನೆ ಇರ್ಬೇಕು. ಎಷ್ಟು ಕೂದಲು ಒಬ್ರು ತಾಳಿ ಕೂದಲು ಕುತ್ಕೊ. ಅಲ್ಲ, ಒಂದು ನಾಟಿ ಕೋಳಿ ಮುದ್ದೆ ಊಟ ಕೊಟ್ಬಿಟ್ಟು ಹಿಂಗ್ ಹೊಟ್ಟೆ ಉರ್ಸ್ಕೊಳಲ್ಲ. ಯಾರಪ್ಪ ಗುರು ಇನ್ನೊಂದ್ಸತಿ ಯಾರಪ್ಪ ನಿಮ್ಮ ಮನೆಗೆ ಊಟ ಕೊಡ್ತಾರೆ? ಯಾರಿಗೂ ಬದುಕ್ತಾರೆ. ಅವ್ರು ಇವಾಗ ಹುಡುಗಿ ತರ ಕಾಣ್ಬೇಕು, ಆ ತರ ಮೇಕಪ್ ಮಾಡ್ಬೇಕು. ಹಂಗೆಲ್ಲ ಇಲ್ಲ, ಹಂಗೇನೆ. ಹುಡುಗರ್ ಮೇಕಪ್ ಅಷ್ಟೇ. ಇಲ್ಲ ಹುಡುಗಿ ಮೇಕಪ್. ಯಾಕೆ ನೀನ್ ನಿಂತು ಮಾಡಿದ್ವಿ ಕಟ್ ಮಾಡಿ. ಮೈಕು ನಿಮ್ಮ ಹತ್ರ ಐತೆ. ಸೋನು ನಿಮ್ಮ ಅಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇರೋ ಒಂದ್ ನಿಮಿಷ, ಅದ್ ಯಾಕೆ ಹಂಗಾಡ್ತೀಯ? ಒಳ್ಳೆ ಇರುವೆ ಬಿಟ್ಕೊಂಡಂಗ್ ಆಡ್ತೀಯಲ್ಲ. ನಂಗೆ ಗೊತ್ತು, ಭೂತ ತರ ಮಾಡ್ತಿದ್ದೀರಾ ಅಂತ. ಇಲ್ಲ ನಾವು ಮಾಡೋರ್ಗನಾದ್ರೆ ಸುಮ್ನೆ ಇರ್ಬೇಕು, ಆಮೇಲೆ ಹೇಳ್ಬೇಕು ಹೆಂಗ್ ಮಾಡಿದೀನಿ ಅಂತ. ಬಿಡಿ ಮಮ್ಮ ಸಾಕು, ಬಿಡಿ ಮಮ್ಮ. ಇರ್ಲಿ ಬಿಡು ಸ್ವಾಮಿ. ಬಿಡಿ ಮಾಮ, ದೇವರ ತರ ಇರ್ಲಿ ಬಿಡಿ ಮಾಮ. ಕಣ್ ಮುಚ್ಕೊಂಡು ಸುಮ್ನೆ ಇರೋ, ಬಾಯ್ ಮುಚ್ಚೋಣ. ಬಾಯಿಗೆ ಬಳ್ದ್ ಬಿಡ್ತೀನಿ. ಈಗ ಒಂದ್ ಸ್ವಲ್ಪ ಹೈ ಮೇಕಪ್ ಐ ಮೇಕಪ್. ಯಾವ ಮೇಕಪ್? ಐ ಮೇಕಪ್. ಸೈಲೆಂಟ್ ಆಗಿ ಕುತ್ಕೋಬೇಕು ಇಷ್ಟು ನಿಮಿಷ. ಸುಮ್ನೆ ಕುತ್ಕೊಂಡು ಮಕ್ಕಂದ ಐ ನೋಡ್ಬಿಡ್ತೀನಿ. ಶೇಡೋ ಪ್ಯಾಲೆಟ್. ಐ ಶೇಡೋ ಕೊಡಮ್ಮ. ಮೇಕಪ್ ಆಮೇಲೆ ಒಂದ್ ಸ್ವಲ್ಪ ರೂಟ್ ಪ್ಯಾಲೆಟ್ ಕೊಡಿ. ಇಳ್ತಿದ್ದೀನಿ. ಇದೇನಾ? ಕೈಯಲ್ಲಿ ಹಚ್ಚಿ ಮಮ್ಮ, ಹಂಗೆ ಏನಾಗಲ್ಲ. ಅದು ಹಚ್ಚಿದ್ರೆ ಈ ಡಾರ್ಕ್ ಕಲರ್ ಬೇಡ ಅದು ಐಬ್ರೋದ್ ಅದು. ಐಬ್ರೋ ಹಚ್ಬೇಕಲ್ಲ. ಆಮೇಲೆ ಮಮ್ಮ ಅಲ್ಲಲ್ಲ. ಗೊತ್ತಿರ್ಲಿಲ್ಲ ಸೀರಿಯಸ್ಲಿ. ಬಿಡು ರಿಮೂವ್ ಮಾಡ್ಬೋದು. ಹೌದು ಬ್ಲಶಿಂಗ್ ರಿಮೂವ್ ಮಾಡ್ದೆ ಹೋಯ್ತು. ಈ ಕಡೆ ಒಂಚೂರು ಮಾಡ್ಬಿಡು. ಬಕ್ರ ಸಿಕ್ಬಿಟ್ಟವನೆ ಅಂತ ಹಿಂಗೆ ಇಲ್ಲ ಏನೋ ಮಾಡಿಲ್ಲ ನಾನು. ಮೇಲೆ ಬೇಕಾದ್ರೆ ನೀನೇ ನೋಡ್ಕೊ. ಕಣ್ಮೇಲೆ ಹಾಕಿ. ಕಣ್ಮುಚ್ಚ ಹುಡುಗ. ಜಾಸ್ತಿ ತಗೊಂಡ ಹಚ್ಚಿ. ಇದ್ರಲ್ಲಿ ಹಚ್ಬೇಕಾ? ಇಲ್ಲ, ಕೈಯಲ್ಲಿ ಹಚ್ಚಿ. ಸುನು ನಿಮ್ದೆಲ್ಲ ವೇಸ್ಟ್ ಮಾಡಿ ತೋರ್ಸೋಣ. ಪರವಾಗಿಲ್ಲ. ವೇಸ್ಟ್ ಅಣ್ಣ, ನನ್ ಕಣ್ಮುಚ್ಚ. ಮಾಡಿಸ್, ನನ್ನ ಕೈಲಿ ಮಾಡಿಸ್ಕೋದೇರಿ ಇರಿ. ಇನ್ನೊಂಚೂರು ಕ್ಲೀನಾಗಿ ಹಾಕಿ ಮಮ್ಮ. ಸ್ವಲ್ಪ ಹಾಕಿ. ಕ್ಲೀನಾಗಿ ಹಾಕಿ. ಇಲ್ಲಿಗೆ ಹಚ್ಚಲಾ? ಇಲ್ಲ ಇನ್ನೊಂದ್ ಸ್ವಲ್ಪ ಹಾಕಿ. ಇನ್ನೂ ಸ್ವಲ್ಪ ಹಾಕ್ಬೇಕು. ಆ ಕಡೆ ಸೈಡ್ ಕ್ಲೀನಾಗಿ. ನಂಗೆ ಯಾಕೋ ಬೇಡ ಅನಿಸ್ತಿದ್ಯಪ್ಪ, ನನ್ನ ಮಗ ಸರಿ ಇಲ್ಲ, ಆಮೇಲೆ ನನಗೆ ಇನ್ನೂ ವಿಚಿತ್ರವಾಗಿ ಮಾಡ್ಬಿಡ್ತಾನೆ. ಇಲ್ಲ ನೀವು ಹಾಕಿ. ಕ್ಲೀನಾಗಿ ಹಾಕ್ಬೇಕು. ಮಾಡ್ತೀರಿ ಕ್ಲೀನಾಗಿ ಮಾಡ್ಬೇಕು. ತಿರ್ಗೋ ಈ ಕಡೆ ಕಣ್ಮುಚ್ಚಪ್ಪ ಹೋಗ್ಕೊಂಡ. ಅಣ್ಣ ನೀವು ಅವಳು ಸುಮ್ಮನೆ ಮೂವ್ ಮಾಡಬೇಡಿ ನೀವು. ಹಂಗೆ ಆ ಕಡೆ ಹಾ ಪರ್ಫೆಕ್ಟ್, ಎಸ್ ಗುಡ್ ನೈಸ್. ಚೆನ್ನಾಗಿದೆ. ನಾನು ಸುಮ್ಮನೆ ಸೀರಿಯಲ್ ಅಲ್ಲಿ ಹೀರೋಯಿನ್ ಈ ತರ ಮೇಕಪ್ ಮಾಡ್ಕೊಂಡಿರಲ್ಲ. ನಾನು ನೀಟಾಗಿ ಹಚ್ತಾ ಇದ್ದೆ, ಅವನೇ ಹಾಳು ಮಾಡ್ಕೊತಿರೋದು. ಅಷ್ಟು ಸೂಪರ್ ಆಗಿ ಮಾಡಿ. ನಿಮ್ಗೆ ಏನಾದ್ರು ಐ ಶ್ಯಾಡೋ ಲೈಕ್ ಹೈಲೈಟ್ ಮಾಡಿಸ್ಕೋಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಬಿಡಿ. ಲಿಪ್ಸ್ಟಿಕ್ ಹಾಕಿ. ಲಿಪ್ಸ್ಟಿಕ್ ನಿಮ್ಗೈತೆ ಲಿಪ್ಸ್ಟಿಕ್ ಬೇಕಾ? ಪಾಪ ಅವ್ನು ಸರಿ ಇಲ್ಲ, ಅವ್ನು ಬೇಡ. ಫಿನಿಶ್ ಮಾಡ್ಬೇಕು. ಲಿಪ್ಸ್ಟಿಕ್ ಎಲ್ಲ ಅದೆಲ್ಲ ಓಕೆ, ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ಮುಂದಿನ ಬ್ಲಾಗಿಗೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಅದಕ್ಕೆ ಲಿಪ್ಸ್ಟಿಕ್ ಹಾಕಿ ಆಮೇಲೆ ಹೇಳಿ. ಬೇಡ ಸಾಕು. ನೋಡಿ ಬಗ್ಗೆ ಒಂದ್ ಸ್ವಲ್ಪ ನಡಿಯಪ್ಪ, ಮುಖ ತೊಳ್ಕೊಡ್ತೀನಿ ನಡಿಯಪ್ಪ. ಇದ್ಕೊಡಮ್ಮ, ನಾನೇ ಕ್ಲೀನ್ ಮಾಡ್ತೀನಿ ಕಣ, ಆಯ್ತಾ? ಇವತ್ತು ನಾನು ಇವ್ರಿಗೆ ಮಾಡ್ತೀನಿ ಗೈಸ್. ಸೇಯಿಂಗ್ ಎಷ್ಟು ಮಾಡ್ಬೇಕು ಇವರು, ಅವಾಗ ನಾನು ಮಾಡ್ತೀನಿ. ಅದು ನನ್ ಸರಿ ಇದು ನೋಡಿ. ಏನು ಮೇಕಪ್ ರಿಮೂವರ್ ಕೊಡಪ್ಪ. ಲಿಪ್ಸ್ಟಿಕ್ ಒಂದು ಹಾಕ್ಬಿಟ್ರೆ ಮುಗ್ದೋಯ್ತು. ಕನ್ನಡಿ ತೋರಿಸಿ. ನಾನು ಹೆಂಗಿದ್ದೀನಿ ಅಂತ ನಾನು ನೋಡ್ಬೇಡ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ? ಬೇಡ ಬಿಡು. ಕನ್ನಡಿ ಕೊಡಿ, ಕನ್ನಡಿ. ಲಿಪ್ಸ್ಟಿಕ್ ಎಲ್ಲ ಬೇಡ. ಮೊಬೈಲ್ ಎಲ್ಲಿ ನಂದು? ಮೊಬೈಲ್ ನೋಡ್ಕೊಳ. ನಾನು ಎಷ್ಟು ನೀಟಾಗಾದ್ರೂ ಮಾಡಿದ್ದೀನಿ. ಬ್ಲಾಗ್ ನೋಡ್ತೀರಾ ಬಿಡಿ. ಹಿಂಗೆ ಏನ್ ಮಾಡಿದ್ದೀನಿ ನಾನು? ಇಲ್ಲಿ ಅಲ್ಲಿ ಮಿಸ್ ಆಯ್ತು. ಅದನ್ನೇ ನೀನೇ ಒಳ್ಳೆ ತಿಕ್ಲ ತರ ಆಡ್ತೀಯ. ಬಿಡಿ, ಮುಖ ತೊಳ್ಸಿ. ಆಕ್ಚುಲಿ ಬಿಡ್ಬೇಕು ಈ ತರ ನೋಡಿ. ಇದು ಮೇಕಪ್ ರಿಮೂವರ್ ಕೊಡ. ಮೊದ್ಲೇ ಅದ್ ಬಿಡು, ನಾನು makeup ಹೋಗಿದ್ದೀನಿ. remover.
ಹಾ. ನೀವು ಮತ್ತೆ ಇದೆಲ್ಲ ಹಾಕ್ಬೇಕಾ? ಏನು ಇದ್ರಲ್ಲಿ ನೋಡ್ಕೊಳ್ಳಿ. ಫೌಂಡೇಶನ್ ಏನಾಗುತ್ತೆ? ಸುಂದರ. ವಾರೆ ವಾ. ಓಕೆ ಸೊ ಎನಿವೇಸ್ ಇವತ್ತಿನ ಬ್ಲಾಗ್ ಇಷ್ಟೇ ರಿಮೂವ್ ಮಾಡ್ರಿ. ಇರೋ ಇದ್ದಲ್ವಾ ಇದು ಮೇಕಪ್ ರೋಸ್ ವಾಟರ್. ಮೇಕಪ್ ರಿಮೂವರಾ ಇದನ್ನ ಹೇಳಿದ್ ನೀವು. ಇದೆ ಅಂತ ಇಲ್ಲ ಎತ್ಕೊಂಡು ಇದನ್ನ ಹೋಗ್ಬಿಡೋಣ ಮನೆ. ಓಕೆ ಬ್ಲಾಗಿಗೆ ಇನ್ನೇನು ಹೇಳಬೇಕು ಏನು ಹೇಳಂಗಿಲ್ಲ ತಾನೇ ಏಯ್ ಸೋನು ಇದು ರಿಮೂವರ್ ಚೆನ್ನಾಗಿಲ್ಲ ಸೋನು ಯಾರು ಹೇಳಿದ್ದು? ಗಾರ್ನಿಯರ್ ಒಂದೇ swipe ಅಲ್ಲಿ ಒಯ್ದೈತೆ? ಸ್ವೈಪ್ ಅಂತಲ್ಲ ಫಸ್ಟ್ ಇದಾಗಬೇಕು ಏನಂತ ಏನಿಲ್ಲ. ಕ್ಲೆನ್ಸನ್ ಮಿಲ್ಕ್ ತರ ಅದು ಕ್ಲೀನ್ ಆಗಿ ರಿಮೂವ್ ಆಗಬೇಕು ಏನಿಲ್ಲ ಇದ್ರಲ್ಲೇ ಹೋಗುತ್ತೆ. ಇದು ಸ್ಕಿನ್ಗೆ ಅಷ್ಟು ಸೇಫ್ ಅಲ್ಲ ಇದು Harsh ಆಯ್ತು. ಇಲ್ಲಪ್ಪ ಏಯ್ ತಕೊಳ್ಳ ಎಕ್ಸ್ಪ್ರೇ ಅಂತ ಸುಮ್ಮನೆ ನಿಂತ್ಕೊಳ್ಳೋದು ಇಲ್ಲ ಅಂತಾನೆ ಸಾಕು ಬಿಡಿ ಅದ್ರಲ್ಲೇ ಒರೆಸಿ ವೇಸ್ಟ್ ಆಗುತ್ತೆ. ಹಾ ಸರಿ. ಹಾಕುವಾಗ ಮಾತ್ರ ಇನ್ನೊಂದು ಯಾಕೆ ಅಂತ ಅಂದ್ಬಿಟ್ಟು ಒರೆಸುವಾಗ ಸಾಕು ಬಿಡಿ ಅಂತೆ. ಒಟ್ಟ 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 ಅಂತಾನೆ ರೆಡ್ ಆಗೋಯ್ತು. ಸೆನ್ಸಿಟಿವ್ ಸ್ಕಿನ್. ಏನ ಸೆನ್ಸಿಟಿವ್. ಸೆನ್ಸಿಟಿವ್ ಇನ್ನೊಂದು ಕೊಡಪ್ಪ ಇದು ಯಾವ್ದು 30 ರೂಪಾಯಿ ಏಯ್ ಥೋ ಈ ಹುಡುಗಿ ನೋಡು ಹೆಂಗ್ ಬೇಕಂತ ತೆಗಿತದೆ ಹಿಂಗ್ ತೆಗಿಯೋದು ಒಂದ್ ಪೂರ್ತಿ ಎಕ್ಸ್ಪೈರಿ ಡೇಟ್ ಹೊಲ್ಸೋಗ್ಬಿಟ್ಟಿದ್ದಲ್ಲ ಸೋನು. ಅಷ್ಟಂತ ಅಲ್ಲೇ 2 ವರ್ಷ ಆಯ್ತು. ಲೋ ಹೊಸದೇ ಬಿಡೋ ಮದ್ವೆ ಟೈಮ್ ಲೋ ಬಿಡು ಏನು ಆಗಲ್ಲ ಬಿಡು ಇದು ಎಕ್ಸ್ಪೈರಿ Actually, ಎಲ್ಲ ಆದ್ರೆ ಮೇಕಪ್ ಆರ್ಟಿಸ್ಟ್ ಇದೇ ಯೂಸ್ ಮಾಡೋದು. ಮುಚ್ಚಬಾರ್ದು ಉಜ್ತಾ ಇಲ್ಲ ಅದು ರಿಮೂವ್ ಮಾಡ್ತಾರೆ ಕಾರುಗಳ ರೆಡ್ ಎಲ್ಲ ಬಂತು. ಫಿಲ್ಟರಿಂಗ್ ಮಾಡ್ತಾರೆ. ನಾನು ಮಕ್ಕ ತೊಳ್ಕೊಬಿಡ್ತೀನಿ ಬಿಡ್ರಿ. ಫಸ್ಟ್ ಇದು ರಿಮೂವ್ ಮಾಡೋಣ ಇರೋ ಹಿಂಗ್ ತೊಳಿತಾನೆ ಹಂಗೆ ಹೋಗ್ತೀಯಾ ಅಯ್ಯ ಏನು ಹುಡುಗಾಡ್ದಂಗೆ ಇರ್ತೀವಿ ಏನು ಹಾ ಹೋಗಿ ವಾಶ್ ಮಾಡು ನೀಟಾಗಿ ನೋಡಿ ಗೈಸ್ ಸೊ ಫೈನಲಿ ಮೇಕಪ್ ಎಕ್ಸ್ಪೆರಿಮೆಂಟು ಸಕ್ಸಸ್ಫುಲ್ ಆಯಿತು ಎನಿವೇಸ್ ಇವತ್ತಿನ ಬ್ಲಾಗ್ ಇಷ್ಟೇನೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ಥರ ನೋಡ್ತಾ ಇರಿ ಆ್ಯಂಡ್ ಮುಂದಿನ ಬ್ಲಾಗಿಗೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಸರಿ ಬಿಡಿ.